ಶಿಶುನಾಳ ಶರೀಫರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಶಿಶುನಾಳ ಶರೀಫರದ್ದೇ ಒಂದು ಯುಗ. ಶರಣರ ವಚನದ ನಂತರ ಹಾವೇರಿಯ ಶಿಶುವಿನ ಹಾಳದಲ್ಲಿ ಜನಿಸಿದ ಶರೀಫರು ತತ್ವದ ಮೂಲಕ ಮನುಷ್ಯರ ಜೀವನದ ನೈತಿಕತೆ, ಆಧ್ಯಾತ್ಮಿಕತೆ ಮತ್ತು ತತ್ವಶಾಸ್ತ್ರವನ್ನು ಸರಳ ಭಾಷೆಯಲ್ಲಿ ತಿಳಿಸಿದವರು. ಪರಮಾತ್ಮ ಅಥವಾ ಪರತತ್ವ ಯಾವುದೋ ಒಂದು ಜನಾಂಗದ ಸ್ವತ್ತು ಅಲ್ಲ ಎನ್ನುವುದನ್ನು ಸಮನ್ವಯಕಾರರಾಗಿ ಈ ಜನತೆಗೆ ತಿಳಿಸಿದವರು. ಗುರು ಗೋವಿಂದ ಭಟ್ಟರ ಮಾರ್ಗದರ್ಶನದಲ್ಲಿ ನಾಗಲಿಂಗಜ್ಜ ಸಿದ್ಧಾರೂಢರ ಸಮಕಾಲೀನರಾಗಿ ಒಂದು ಮನುಷ್ಯ ಜೀವವು ಮಾಡುವ ತಪ್ಪುಗಳನ್ನು ಒಂದು ಸಂದರ್ಭಕ್ಕೆ ಹೋಲಿಸಿ ಪದಗಳನ್ನು ಕಟ್ಟುವುದು ಶರೀಫರ ವಿಶೇಷತೆ. ಹಾಗೆ ಮೂಡಿಬಂದ ಪದಗಳು ಸೋರುತಿಹುದು ಮನೆಯ ಮಾಳಿಗೆ, ಕೋಡಗನ ಕೋಳಿ ನುಂಗಿತ, ಬಿದ್ದಿಯ ಬೇ ಮುದುಕಿ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಈ ಎಲ್ಲವೂ ಕೂಡ ಶರೀಫರ ಅಮೂಲ್ಯವಾದಂಥ ಕೃತಿಗಳು. ನಂತರ ಅದನ್ನು 20ನೇ ಶತಮಾನದಲ್ಲಿ ಕೂಡ ಅಥವಾ ಈ ದಿನಕ್ಕೂ ನಾವೆಲ್ಲರೂ ಗುನುಗುವಂತೆ ಮಾಡಿದ್ದು ಡಾಕ್ಟರ್ ಸಿ ಅಶ್ವಥ್ ಅವರ ಸಂಯೋಜನೆ. NS ಲಕ್ಷ್ಮೀನಾರಾಯಣ ಭಟ್ರು ಆವಾಗೆಲ್ಲ ಕ್ಯಾಸೆಟ್ನ ಯುಗ, ನಿತ್ಯೋತ್ಸವ, ಭಾವಸಂಗಮ ಬಂದಂಥ ಹೊತ್ತಿನಲ್ಲಿ ಕನ್ನಡಕ್ಕೆ ಮತ್ತೇನೋ ಕನ್ನಡಿಗರು ಕೇಳ್ತಿದ್ದಾರೆ ಅನ್ನುವಂಥದ್ದು ಮನಗಂಡಂಥ ಅಶ್ವಥ್ ಹೊಸದೊಂದು ಕಾವ್ಯವನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ NS ಲಕ್ಷ್ಮೀನಾರಾಯಣ ಭಟ್ರಲ್ಲಿ ಚರ್ಚಿಸಿದಾಗ ಭಟ್ರು ಶರೀಫರ ಒಂದು ಕೃತಿಯನ್ನು ಕೊಡ್ತಾರೆ. ಆ ಹೊತ್ತಿಗೆ ಶರೀಫರ ಕೃತಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಜನಪ್ರಿಯ ಆಗಿದ್ದರೂ ಕೂಡ ಮಧ್ಯ ಕರ್ನಾಟಕವನ್ನಾಗಲಿ ಅಥವಾ ಪೂರ್ತಿ ಕರ್ನಾಟಕವನ್ನಾಗಲಿ ಶರೀಫರ ಕೃತಿಗಳು ತಲುಪಲಿಲ್ಲ. ಅಲ್ಲಿ ಡಾಕ್ಟರ್ ಸಿ ಅಶ್ವಥ್ ಸಂಯೋಜಿಸಿದ ಶೈಲಿಗೂ ಆ ತತ್ವ ಪದದ ಆ ಭಾಷೆಯ ಸೊಗಡಿಗೂ ಎಂತಹ ಸರಿಹೊಂದಿಕೆ ಅದು. ಅಂತಹ ಒಂದು ಅದ್ಭುತವಾದಂತಹ ಶರೀಫರ ಒಂದು ತತ್ವಗೀತೆಯನ್ನು ಇದೀಗ ನಾವು ಕೇಳೋಣ. ಹೌದಪ್ಪ ಹೌದೋ ನೀನೇ ದೇವರ, ಮಧು ಮನೋಹರನ್ ಈ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ರಾಜು ಅನಂತಸ್ವಾಮಿ ಅವರ ಸಂಯೋಜನೆ ಇದೆ. ಮಧು ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತೇನೆ. ರಾಜು ಅನಂತ ಸ್ವಾಮಿಯ ವಿದ್ಯಾರ್ಥಿನಿ, ಕನ್ನಡ ಕಾವ್ಯ ಗಾಯನ ಮತ್ತು ಕನ್ನಡ ಭಾವಗೀತೆಗಳನ್ನು ಮತ್ತೊಂದು ತಲೆಮಾರಿಗೆ ಹೇಳಿಕೊಡುವ ಒಂದು ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉತ್ತಮ ಗಾಯಕಿ, ಒಂದು ಪ್ರೀತಿಯ ಚಪ್ಪಾಳೆ ಮಧು ಅವರಿಗೆ.